ಏನ್ ಮಾಡ್ಲಿಕತ್ತೀರಿ ಇಬ್ರು ಕೂಡಿ? ಇದು ನೋಡುವ ಕಾರ್ಟ್ರೇಜ್ ಅದಲ್ಲ, ಹಾ ಕಾರ್ಟ್ರೇಜ್ ಮುಗ್ದದ ಎರಡು. ಸೊ ಇದನ್ನ ರೀಫಿಲ್ ಮಾಡಬೇಕು. ಸೊ ಅದನ್ನ ರೀಫಿಲ್ ಮಾಡ್ಲಿಕ್ಕೆ ಈಗ ಹೆಂಗ್ ಮಾಡ್ತೀರಿ? ಅದ್ರ ಸಲಾಗಿ ಏನ್ ತರ್ಸಿರಿ ಇದು? ಇದು ತೆಗಿತೀನಿ ನೋಡಿ, ನೀನೇ ನೋಡಾಕಂತ ಅಂತ. ಇದು ಆಯ್ತು ತೆಗೀರಿ. ಹಿಂಗ್ ಹರಿಬೇಕ, ಹರದ್ಮೇಲೆ ಬಂತ ನೋಡ್. ದೊಡ್ಡದು ಕೊಡ್ತಾರ. ಇದೆ ನೀಡಲ್ ಕಂಪ್ನಿದು. ಇದ್ರಾಗ 4 ಇಂಕ್ ಇರ್ತಾವ. 4 ಇಂಕ್ ನೋಡೋಣ ಏನೇನು ಕೊಟ್ಟಾರ ಇದ್ರಾಗ. ಮತ್ತ ಅದು ಡೈರೆಕ್ಟ್ ಇದು ಕಾರ್ಟ್ರೇಜ್ ತರಿಸ್ಬೋದು, ಬಟ್ ಅದು ಕಾಸ್ಟ್ಲಿ ಬೀಳ್ತದ ಮಗಂದು. 1500 ರೂಪಾಯಿ ಬೀಳ್ತದ. ಮತ್ತಿದು ಇಂಕ್ ತರಿಸಿದ್ರೆ ಇಂಕ್ ಅಷ್ಟು ಕಾಸ್ಟ್ಲಿ ಬೀಳಲ್ಲ. ಇದು 500 ರೂಪಾಯಿ ಬಿದ್ದದ. ಇದು ಇದ್ರಾಗ 4 ಟೈಪ್ ಕಲರ್ ಇರ್ತಾವ. ಒಂದು ಬ್ಲ್ಯಾಕ್, ಒಂದು ಮೆಜೆಂಟಾ, ರೈನ್ಬೋ ಅಂತಾಳಲ್ರಿ ಈಕಿ. ರೇನ್ಬೋ ಅಲ್ಲ, ನಾನು ತೋರಿಸ್ತೀನಿ. ಇವು ಸಿರಿಂಜ್, ಇವು ಕಲರ್ಸ್ ನೋಡಿ. ಇಷ್ಟು ಕಲರ್ಸ್, ಇಷ್ಟು ಇದು ಇರ್ತದ. ನೀವು ಬೇಕಾದ 3-4 ಸಲ ಇದನ್ನ ರೀಫಿಲ್ ಮಾಡ್ಕೋಬಹುದು. ಕಾಟೇಜ್ ಒಂದು ಮೆಜೆಂಟಾ, ಒಂದು ಕ್ಲೈನ್ ಅಂದ್ರೆ ಬ್ಲೂ, ಏನು, ಆಮೇಲೆ ಇದು ಯೆಲ್ಲೋ, ಇದು ಬ್ಲ್ಯಾಕ್. ತೋರಿಸ್ತಾ ಓಪನ್ ಮಾಡ್ರಿ, ಮತ್ತೆ ತುಂಬಬೇಕಲ್ಲ. ನೀ ಮಾಡ್ತೀಯಾ? ಮಾಡು. ಆಕಿಗೂ ಕಲಸ್ರಿ ಮತ್ತೆ ಕಲೀಲಿ. ನೀ ಅದನ್ನ ಮಾಡು, ನಾ ಇದು ಸಿರಿಂಜ್ ತೆಗಿತೀನಿ. ಗ್ಲೌಸು ಕೊಟ್ಟಾರ, ಇದು ಕೈ ಹಾಕೊಳ್ಳಿಕ್ಕೆ. ಚಲೋ ಅವ ಗ್ಲೌಸ್. ಕೈ ಎಲ್ಲ ಇಂಕ್ ಆಗಬಾರ್ದಂತ. ಈಗ ಮೊದ್ಲು ಯಾವ ಇಂಕ್ ಹಾಕ್ತಿರಿ ನೋಡೋಣ. ಮೊದ್ಲು ತೆಗೀನು. ಯಾವ ಕಲರ್ ಇದು ಕೈಯಾಗ ಹಿಡಿದಿರ್ಲ? ಇದು ಯೆಲ್ಲೋ. ಹಾ, ಮತ್ತ ಇದು ಬ್ಲ್ಯಾಕ್. ಆಕಿ ಮಾತು ಹೇಳ್ಬಾರ್ದು. ಇದು ಬ್ಲ್ಯಾಕ್. ಇದು ಮೆಜೆಂಟಾ, ಅದು ರೆಡ್. ಇದು ಟೈನ್ ಅಥವಾ ಬ್ಲೂ. ಇದೆಲ್ಲ ಸೈಡ್ಗೆ ಇಡ್ರಿ. ಇದ್ರ ಜೊತೆ ಇವೆಲ್ಲ ಒಂದೇ ದಿನದಾಗೆ ಡೆಲಿವರಿ ಕೊಟ್ರಲ್ಲ ಅಮೆಝಾನ್ ನಾಗ? ಒಂದೇ ದಿವಸನಾಗ ಕೊಟ್ಟಾರ. ಇವು 4 ಸಿರಿಂಜ್. ಇದಕ್ಕೆ ನೀಡಲ್ಸ್ 3 ನೀಡಲ್ಸ್. ಒಂದೇ 3 ನೀಡಲ್ಸ್. ಓಕೆ, ಈ 4 ನೀಡಲ್ಸ್. ಓಕೆ, ಇದು ಎದಕ್ಕಂದ್ರೆ ಇದು ಒಂದೊಂದೊಂದೊಂದು ಸಕ್ ಮಾಡಿ ಇದ್ರಾಗ ಇಂಜೆಕ್ಟ್ ಮಾಡ್ಬೇಕು. ಫಸ್ಟ್ ಯಾವ್ದು ಮಾಡ್ತೀರಿ? ಇವಾಗ ಮೊದ್ಲು ಕಲರ್ ಬ್ಲ್ಯಾಕ್ ಅದ್ ಮಾಡೋಣ, ಈಸಿ ಇರ್ತದ. ಇದನ್ನ ಹುಷಾರ್ಲೆ ತೆಗಿಬೇಕು. ಮೇಲೆ ಸ್ಟಿಕ್ಕರ್ ಹುಷಾರ್ಲೆ ತೆಗಿಬೇಕು. ಅಂಟ್ಕೋಬಾರ್ದು. ಇದು ಅಂಟ್ಕೊಳ್ಳೋದಿಲ್ಲ. ಇದು ಸ್ಲೋ ಆಗಿ ಇದು ಹಂಗಿರ್ತದ ಹಂಗೆ ತೆಗಿಬೇಕು. ಯಾಕಂದ್ರೆ ಮತ್ತಿದು ಇದನ್ನೇ ಅಂಟಿಸ್ಬೇಕು ಮತ್ತೆ ಮೇಲೆ. ಹಂಗದನ. ಯಾಕಂದ್ರೆ ಇಲ್ಲಾಂದ್ರೆ ಇಂಕ್ ಒಣಗಿ ಹೋಗ್ತದೆ. ಸೊ ಇದನ್ನ ಇಲ್ಲಿ ನೋಡ್ರಿ, ಇದು ಬ್ಲ್ಯಾಕಿಗೆ ಇಲ್ಲಿ ಸಣ್ಣದು ಒಂದು ಇದು ಅದ. ಇದು ಹೋಲ್ ಇಲ್ಲ. ಹೋಲ್ ನಾವು ಮಾಡ್ಬೇಕೀಗ. ಸಿರಿಂಜಿಲೆ ಅಲ್ಲ, ಒಂದು ಸೈಡ್ ಒಂದು ಯಾವ್ದಾರೆ ಒಂದು ಇದು ತಗೊಂಡು ಸ್ವಲ್ಪ ಸ್ಲೋ ಆಗಿ ಮಾಡ್ಬೇಕು. ಯಾಕೆ ಒಳಗೆ ಸ್ಪಂಜ್ ಇರ್ತದ, ಅದು ಖರಾಬ್ ಆಗಬಾರ್ದು. ಸ್ವಲ್ಪ ಇಲ್ಲಿ ಸ್ಲೈಟ್ ಮಾಡ್ಬೇಕು. ಏನ್ ಮಾಡಿದ್ರಿ ಈಗ? ಗ್ಲೌಸ್ ಹಾಕೊಂಡು ಎಲ್ಲ ಏನೋ ತಯಾರಾಗಿರಿ, ಏನೋ ನಡ್ಸಿರಲ್ಲ? ಗ್ಲೌಸ್ ಹಾಕೊಂಡೆ. ಇದಕ್ಕೊಂದು ಸಣ್ಣ ಹೋಲ್ ಕೊಟ್ಟು ಇಲ್ಲಿ. ಓಕೆ, ಇವಾಗ ಇದು ಬ್ಲ್ಯಾಕ್ ತಗೊಂಡಿವಿ. ಬ್ಲ್ಯಾಕ್ ಕಾರ್ಟ್ರೇಜ್, ಬ್ಲ್ಯಾಕ್ ಇದು
ಇಂಕ ಇಂಕು. ಹ್ಮ್ ಇವಾಗ ಇದನ್ನ ಫಿಲ್ ಮಾಡ್ತೀರಾ? ಮಾಡ್ತೇವೆ. ಇದು 5 ml ಅದ ಸಿರಿಂಜು. ಹಾ ಇದು 3 ml ತನಕ ತಗೋತೇವೆ ಸಾಕು. ಆಯ್ತು ತಗೋರಿ. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಂಗ ಅನಿಸ್ಲಿಗತ್ತ ನನಗಂತೂ ಇದು. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಂಗೆ. ಏಯ್ ಹಿಂಗೆ ಬರಂಗಿಲ್ಲ. ಮ್ಯಾಲಿಂದ ತೆಗಿಬೇಕಲ್ಲ ಯಾಕಂದ್ರೆ ಇದನ್ನ ರೆಡಿ ಆಯ್ತಲ್ಲ ಡಾಕ್ಟರ್ ಇಂಜೆಕ್ಷನ್. ನೋಡ್ರಿ 3 ml ವರ್ಗ ತೊಗೊಂಡಿದ್ದೀನಿ. ಆಮೇಲೆ ಇದು ಇದರಲ್ಲಿ ಒಟ್ಟು ಏರ್ ಇರಬಾರ್ದು. ಏರ್ ಇದ್ರೆ ಅದು ಪ್ರಾಬ್ಲಮ್ ಮಾಡತ್ತೆ. ಸೊ ಏರ್ ಇರ್ಲಾರ್ದಂಗೆ ಇದು ಫುಲ್ ಟೈಟ್ ಮಾಡಿ. ಡಾಕ್ಟರ್ ಸೇಮ್ ಹೆಂಗ ಇದು ಇಂಜೆಕ್ಷನ್ಗೆ ರೆಡಿ ಮಾಡ್ತಾರ ಆ ನಮ್ನಿನೇ ತಯಾರು ಮಾಡ್ಕೊಂಡಿರಂಗ ಆಯ್ತು. ಇವಾಗ ಇದು ಚಲ್ಲೋಕ್ಕಿಂತ ಮುಂಚೆ ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಯಾಕಂದ್ರೆ ಅದು ಹೌದೌದು ಬ್ಲ್ಯಾಕ್ ಮೊದ್ಲೇ ಮನಿ ತುಂಬೆ ಆಗ್ಬಿಡ್ತು. ಇವಾಗ ಇದನ್ನ ಹೋಲ್ ಮಾಡ್ಯಾವಲ್ಲ, ಹೋಲ್ನಲ್ಲಿ ಹಾಕ್ತಿರಿ. ಫುಲ್ ಹಾಕೋದಿಲ್ಲ, ಸ್ವಲ್ಪ ಒಂದು 50% ಹಾಕಿ ಪುಷ್ ಮಾಡು. ಇಲ್ಲಿ ಒಂದೊಂದ್ಸಲ ಏನಾಗತ್ತೆ, ಲೀಕ್ ಜಾಸ್ತಿ ಓವರ್ ಫ್ಲೋ ಆಯ್ತು ಅಂದ್ರೆ ಲೀಕ್ ಆಗ್ತದ. ನಿಮಗ ಬೇಕು ಅಂದ್ರೆ ಇದ್ರ ತಳಗೊಂದು ಪೇಪರ್ ಇಟ್ಕೊಂಡಿರಲ್ಲ, ಈ ಪೇಪರ್ ಬೇಡ, ಇನ್ನೊಂದು ಪೇಪರ್ ಒಂದು 4 ಲೇಯರ್ ಮಾಡಿ ಈ ತರ. ಯಾಕಂದ್ರೆ ಇದು ಪುಷ್ ಮಾಡ್ಬೇಕಾದ್ರೆ ಚಲೋ ಪೊಸಿಷನ್ ಇರ್ತದ. ಸೊ ಈ ತರ ಮಾಡಿ ಇದನ್ನ ಕೈಯಾಗ ಹಿಡ್ಕೊಂಡ್ಬಿಟ್ರೆ ಒಳ್ಳೇದು. ಇವಾಗ ಸ್ಲೋ ಆಗಿ ಪುಷ್ ಮಾಡ್ತೀವಿ. ಆಯ್ತು ಮಾಡ್ರಿ ಇಂಜೆಕ್ಷನ್ ಕೊಡ್ರಿ. ಪಾಪ ಅದಕ್ಕೆ ನೋವು ಆಗ್ತದೇನಾ ಅಂಬ್ರಣಿ? ಇಲ್ಲ, ಸ್ಲೋ ಆಗಿ ಅಲ್ಲಿ ಇದು ಆಗ್ಲಾರ್ದಂಗೆ ಲೀಕ್ ಆಗ್ಲಾರ್ದಂಗೆ ಕೊಡಬೇಕು. ಹೋಯ್ತು ಒಳಗಡೆ. ಇಲ್ಲೂ ಬಂದಿಲ್ಲ. ವೆರಿ ಗುಡ್. ಆದರೆ ಇದೊಂದು 10 ನಿಮಿಷ ಹಿಂಗೆ ಹೇಳ್ಬೇಕು. ಬಟ್ ಇದು ಇಂಕ್ ಫುಲ್ ಖಾಲಿಯಾಗಿತ್ತು ಮೊದಲು ನಾವು ಮಾಡಿದಾಗ. ಸೊ ಅದಕ್ಕೆ ಇವಾಗ ಇವ್ರೇನ್ ಮಾಡಿದ್ದಾರೆ, ಒಂದು ಸಕ್ಷನ್ ಬಾಕ್ಸ್ ಕೊಟ್ಟಿದ್ದಾರೆ ಚೆಕ್ ಮಾಡಕ್ಕೆ. ಚೆಕ್ ಮಾಡಕ್ಕೆ. ಸೊ ಅದು ಅದನ್ನ ಏನೇನ ತೋರಿಸ್ರಿ, ಅದೆಲ್ಲ ಏನದ. ಸೊ ಇವಾಗ ಇದನ್ನು ಓಪನ್ ಮಾಡಿದ್ರೆ, ಇದು ಓಪನ್ ಮಾಡಿದ್ಮೇಲೆ ಇದು ಇದು ಕೊಟ್ಟಾರ. ಇದ್ರಾಗ 2 ಅವ. ಇದ್ರಾಗ ಒಂದು ದೊಡ್ಡದು ಬರ್ತದ, ಯಾಕಂದ್ರೆ ನಿಮ್ದು ಬ್ಲ್ಯಾಕಿಗೆ ಯಾವತ್ತು ದೊಡ್ಡದಿರ್ತದ ತಳಗಿಂದು. ಸೊ ಅದು ಫಿಟ್ ಆಗ್ಲಿಕ್ಕೆ. ಇನ್ನೊಂದು ಇದು ಕಲರ್ದು ಏನರ್ಥ ಸ್ಮಾಲ್ ಇರ್ತದ, ಅದಕ್ಕೆ ಸ್ಮಾಲ್ಗೆ ಇದು ಸ್ಮಾಲ್ ಕೊಟ್ಟಾರ. ಓಕೆ. ಸೊ ಇವಾಗ ಇದನ್ನ ಇದರಲ್ಲಿ ಹಾಕಿ ಇಲ್ಲಿ ಹೋಲ್ ಇದೆ, ಹೋಲ್ದಾಗ ಇದನ್ನ ಫಿಟ್ ಮಾಡಿ ಟೈಟ್ ಮಾಡ್ಬೋದು. ಇದು ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರ, ಬೇಕು ಅಂದ್ರೆ ನೀವು ಇದು ಮಾಡ್ಬೋದು, ಇಲ್ಲಿ ಇದನ್ನ ತೆಗಿಲೂಬಹುದು. ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ತೆಗಿಬಹುದು. ತೆಗೆದು ಇದನ್ನ ತಳಗಡೆ ಹಾಕಬೇಕು. ಈ ತರ ಬರುತ್ತಿದು. ಇದು ಬಂದ್ಮೇಲೆ ಇದನ್ನ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಇದು ಟೈಟ್ ಮಾಡ್ಕೋಬಹುದು. ಅಲ್ಲ, ಇದು ಎದಕ್ಕಂತೂ ಗೊತ್ತಾಗ್ಲಿಲ್ಲ. ಇದನ್ನ ಸಿಡಿದೆ ನೀವು ಈ ಪ್ರಿಂಟರ್ ಒಳಗೆ ಹಾಕ್ತೀರಾ ಹೆಂಗ? ಇಲ್ಲ, ಬರೀ ಸಕ್ಸ್ ಮಾಡಿ ಚೆಕ್ ಮಾಡಕ್ಕೆ. ಓಹೋ, ಎಷ್ಟು ಮಟ್ಟಿಗೆ ಇದು ಆಯ್ತು ಅಂತ. ಹೋಗಿದೆ ಇಲ್ಲೋ, ತಳಗಡೆ ಪ್ರಿಂಟರ್ ಆಗದಾಗ ಅದು ಬರತ್ತೋ ಇಲ್ಲೋ. ಇದು ಹಾಕಿದ್ರೆ ಗೊತ್ತಾಗ್ತದ. ಹಾಕಿ ಚಲೋ ಆಗ. ನಿಮಗ ಓವರ್ ಆಲ್ ಪ್ರಾಡಕ್ಟ್ ಹೆಂಗ್ ಚಲೋ ಅನಿಸ್ತದ? ಇದು ಇಂಕಿಂದು ಇದು ಈ ನಮೂನಿ ಹಾಕುದು ಚಲೋ ಅನಿಸ್ತದ, ಬಟ್ ರೊಕ್ಕ ಉಳಿತಾವ. ಬಟ್ ಅದೇ ಸ್ವಲ್ಪ ಕಾಷನ್ಲಿ ಹಾಕ್ಬೇಕು, ಇಲ್ಲ ಅಂದ್ರೆ ಪ್ರಿಂಟರ್ ಖರಾಬ್ ಆಗೋದು ಚಾನ್ಸಸ್ ಇರ್ತದ. ಪಾಸ್ ಮಾಡಿದ ಯಾಕೋ ಬರವಲ್ತು ಅಲ್ಲ, ಹೆಂಗಾದ್ರೆ ಬ್ಲ್ಯಾಕೇ ಅದ. ಸೊ ಬ್ಲ್ಯಾಕ್ ಇರೋದ್ರಿಂದ ಇದನ್ನ ಮುಂದಿನ ಸರಿ ತೆಗೆದು ಇದೆಷ್ಟೇ ಇರ್ತದಲ್ಲ ನಿಪ್ಪಲ್, ಅದನ್ನ ಇಲ್ಲಿ ತಳಗಡೆ ಹೋಲಿದೆ ಕೊಟ್ಟಿದಾರಲ್ಲ, ಇದ್ರ ಒಳಗಡೆ ಇಂಜೆಕ್ಟ್ ಮಾಡಿ
ಇದನ್ನ ಹಿಂಗೆ ಸಕ್ ಮಾಡಿದ್ರೆ ಏರಿದ್ರೆ ಏನಿದ್ರೆ ಬರುತ್ತೆ. ಓಹೋ ಹೋ ಹೋ ಹೋ. ಇವಾಗ ನೋಡ್ರಿ ಇಂಕ್ ಬರ್ತಾ ಇದೆ. ಅಂದ್ರೆ ಇಂಕ್ ಚಂದ ಕೂತದಂತ ಆಯ್ತು ಅದ್ರೊಳಗ. ಇಂಕ್ ಬಂತು ಅಂದ್ರೆ ಇಂಕ್ ಹೋಗಿದೆ ಅಂತ ಅರ್ಥ. ಅಷ್ಟೇ ಟೆಸ್ಟ್ ಮಾಡಕ್ಕೆ ಆಯ್ತಲ್ಲ. ಇನ್ನು ಪ್ರಿಂಟರಿಗೆ ಹಾಕಿ ಆರಾಮ್ಸೆ ಪ್ರಿಂಟ್ ತೆಗಿಬಹುದು. ಏನ್ರಿ ಹಾಕಾಯ್ತಾ? ಎಲ್ಲ ಪರ್ಫೆಕ್ಟ್ ರೆಡಿ ಆಯ್ತಾ? ಇವಾಗ ಆಯ್ತು. ಇವಾಗ ಏನಂದ್ರೆ ಮತ್ತೆ ಇದನ್ನ ಕ್ಲೋಸ್ ಸ್ಟಿಕರ್ ಹಾಕಿ ಮತ್ತೆ ಅದನ್ನ ಹೆಂಗಿತ್ತು ಹಂಗೆ ಕ್ಲೋಸ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಗಾಳಿ ಹೋಗುತ್ತೆ, ಅದ್ರಾಗ ಗಾಳಿ ಹೋಗಿ ಒಣಗಿ ಬಿಡ್ತವೆ. As it is. ನೋಡ್ರಿ ಫಿಕ್ಸ್ ಆಗಿ ರೆಡಿ ಆಯ್ತು. ಅದೇ ತರ ಈ ಕಲರ್ ಅದಕ್ಕೂ ಹಾಕ್ತಿರಿ. ಹೇಳ್ರಿ ಈಗ ಏನ್ ಮಾಡ್ತೀರಿ? ಕಾರ್ಟ್ರೇಜ್ಗೆ ಹಿಂಗಿರತ್ತ. ಇದರಲ್ಲಿ ಒಂದ್ ಮೇಲೆ, ಇಲ್ಲಿ 2, ಇದು 3. ಇದು ಸೇಮ್ ಹೋಲ್ ಹಾಕೊಳ್ಳೋಣ. ಹೋಲ್ ಹಾಕೊಂಡು ಅದು ಯಾವ್ಯಾವ ಕಲರ್ ಇದೆ ನೋಡೋಣ. ಮ್ಯಾಕ್ಸಿಮಮ್ ಏನಿರುತ್ತೆ ಅಂದ್ರೆ ಮೊದಲು ಮೆಜೆಂಟಾ ಹಾಕ್ಬೇಕು, ಆಮೇಲೆ ಇಲ್ಲಿ ಬ್ಲೂ ಹಾಕ್ಬೇಕು, ಮತ್ತೆ ಇಲ್ಲಿ ಯೆಲ್ಲೋ ಹಾಕ್ಬೇಕು. ಓಕೆ, ಅದು ಹೆಂಗ್ ಗುರ್ತು ಹಿಡ್ಕೋತೀರಿ? ಅದ್ರಾಗ ಏನ್ರ ಕೊಟ್ಟಾರೇನ? ಅದ್ರಾಗ ಏನು ಕೊಟ್ಟಿಲ್ಲ. ನಾವು ಇದನ್ನ ಓಪನ್ ಮಾಡಿ ಅದ್ರಲ್ಲಿ ಒಳಗಡೆ ಏನಿದೆ ಅಂತ ಚೆಕ್ ಮಾಡಬೇಕು. ಇದನ್ನ ಸ್ವಲ್ಪ ಹೋಲ್ ಹಾಕಿ ಹೋಲ್ ಮಾಡ್ಕೊಂಡ್ಮೇಲೆ ನೋಡೋಣ. ಆಯ್ತು. ಇದು ಮೆಜೆಂಟಾ ಇದೆ ಇದರಲ್ಲಿ. ಅದು ಮಜೆಂಟಾ ಹಾಕ್ತೀರಾ ಈಗ? ಇದ್ರಾಗ ಅದು ನೋಡ್ಕೊಂಡ್ರ ನೋಡ್ಕೊಂಡಿದ್ದೆ. ಅದು ಹೆಂಗ್ ನೋಡ್ಕೋಬಹುದು ಅಂದ್ರೆ, ನೀವು ಒಂದು ಕಡ್ಡಿ ಇರ್ತದಲ್ಲ, ಕಡ್ಡಿಯರೇ ಅಥವಾ ಏನ್ರ ಪಿನ್ರೆ ಇದನ್ನ ಇದ್ರೊಳಗೆ ಸ್ವಲ್ಪ ಇದು ಪುಷ್ ಮಾಡಿ ಆಮೇಲೆ ನೀವು ಪೇಪರ್ ಕಿಂಗ್ ಹಚ್ಕೊಂಡ್ರೆ ಯಾವ ಕಲರ್ ಅಂತ ಗೊತ್ತಾಗ್ತದೆ. ಅದ್ರಲ್ಲೇ ಗೊತ್ತು ಮಾಡ್ಕೊಂಡಿರಿ. ಗೊತ್ತು ಮಾಡ್ಕೋಬಹುದ್ರಿ. ಆಮೇಲೆ ಈ ಕಡೆ ಯಾವ ಕಲರ್ ಅದ ಇದನ್ನು ಇದೇ ತರ ಒಂದು ಪಿನ್ ಹಾಕಿ ಸ್ವಲ್ಪ ಪುಷ್ ಮಾಡಿ ಹಿಂಗ್ ಒರೆಸಿದ್ರೆ ಇದರಲ್ಲಿ ಯಾವ ಕಲರ್ ಅಂತ ಗೊತ್ತಾಗ್ತದೆ. ಸೊ ಇದ್ರ ಪ್ರಕಾರ ಮೆಜೆಂಟಾ ಇದೆ. ಇದ್ರಾಗೆ ಫಸ್ಟ್ ಮೆಜೆಂಟಾ ಹಾಕ್ಬೇಕು. ಸೇಮ್ ಅದು ಬ್ಲ್ಯಾಕ್ ಹಂಗೆ ಹಾಕಿದೀವಲ್ಲ, 75% ನೀವು ಸ್ವಲ್ಪ ಒಳಗಡೆ ಇದು ಪುಷ್ ಮಾಡಿ ಆಮೇಲೆ ಇದನ್ನು ಸ್ಲೋ ಆಗಿ ಬಿಡಬೇಕು. ಈಗ ನೆಕ್ಸ್ಟ್ ಯಾವ್ದು ತಗೊಳಿಗತ್ತೀರಿ? ಇದು ಗ್ರೀನ್ ಅಥವಾ ಬ್ಲೂ. ಅದನ್ನ ಈ ಸೈಡ್ ಎಲ್ಲ 3 ml ಹಾಕ್ಲಿಕತ್ತೀನಿ. ಅಂದ್ರೆ ಒಂದೇ ಇದು ಆಗ್ಲಿ ಅಂತ. ಸೊ ಅದನ್ನ ಈ ಕಡೆ ಹಾಕ್ರಿ. ಇಂಜೆಕ್ಷನ್ ಚುಚ್ಚ್ರ ಪೇಷಂಟಿಗೆ. ಲಾಸ್ಟ್ ಯಾವುದು? ಯೆಲ್ಲೋ ಕಲರ್ ತಳಾಗ ಈ ಕಡೆ ರೈಟ್ ಸೈಡ್. ಆಯ್ತಾ? ಈಗ ಇದನ್ನ ಮತ್ತೆ ಟೆಸ್ಟ್ ಮಾಡ್ತೀರೇನು ಹೀರ್ಕೊಂಡದ ಇಲ್ಲ? ಇದಕ್ಕೆ ಈ ಸಲ ಸಣ್ಣದು ಹಾಕಿ ಸೇಮ್ ಅದೇ ತರ ಇದನ್ನ ಇಂಜೆಕ್ಟ್ ಮಾಡಬೇಕು. ಇಂಜೆಕ್ಟ್ ಮಾಡಿ ಇದನ್ನ ಇದರಲ್ಲಿ ಟೈಟ್ ಮಾಡಿಕೊಂಡು ಇದರಲ್ಲಿ ಟೈಟ್ ಬರುತ್ತೆ. ಟೈಟ್ ಮಾಡ್ಕೊಂಡ್ಮೇಲೆ ನೀವು ಇವಾಗ ಯಾವುದೋ ಒಂದು ಸಿರಿಂಜ್ ತಗೋರಿ. ಇದು ಯಾಕಂದ್ರೆ ಕಾಂಬಿನೇಷನ್ ಆಫ್ ಕಲರ್ಸ್ ಇರುತ್ತಲ್ಲ, ಸೊ ನೀವು ಯಾವ ಕಲರ್ ತಗೊಂಡ್ರು ನಡೀತದ. ಯಾವುದೋ ಒಂದು ತಗೊಂಡು ಇದರ ಮತ್ತೆ ಸೇಮ್ ಹಾಕಿ ಸಕ್ ಮಾಡಿ. ಅದೇ ಏರ್ ಏನಾರ ಇದ್ರು ಹೊರಗೆ ಬರ್ತದ. ಏರ್ ಅಥವಾ ಯಾವ ಕಲರ್ಸ್ ಈಗ ಬಂತು ನೋಡ್ರಿ, ಇದ್ರಾಗ ಬಂದದ. ಚಲ್ತಿರಿ ಅದ್ರಾಗೆ ಹಾಕುದ? ಇದ್ರಾಗ ಹಾಕೋದಿಲ್ಲ. ಸೊ ಒಂದ್ಸಲ ಬಂತು ಅಂದ್ರೆ ಮುಗೀತದ. ಬಂತು ನೋಡ್ರಿ.
ಸೊ ಇದು ಇತ್ತು ಅಂದ್ರೆ ಇದು ಕರೆಕ್ಟಾಗಿ ಹೋಗ್ಯದ ಅಂತ ಅರ್ಥ. ಇದು ಕಲರ್ ಏನು ಮತ್ತೆ ವಾಪಸ್ ಹಾಕ್ಲಿಕ್ಕೆ ಬರಂಗಿಲ್ಲ. ಸೊ ಬಾಟ್ಲಿಗೆ ವಾಪಸ್ ಹಾಕೋದು, ಬಾಟ್ಲಿಗೆ ಹಾಕ್ಲಿಕ್ಕೆ ಬರಂಗಿಲ್ಲ. ಯಾಕೆ ಯಾವ ಕಾಂಬಿನೇಷನ್ ಆಫ್ 3 ಕಲರ್ಸ್ ಇರ್ತದಲ್ಲ, ಯಾಕದಕ್ಕೆ ಹಾಕ್ಲಿಕ್ಕೆ ಬರಂಗಿಲ್ಲ, ಮಿಕ್ಸ್ ಆಗ್ತದೆ, ಚಾಲಿ ಬಿಡೋದು. ಆಯ್ತಲ್ಲ, ಇನ್ನೇನು ಇದನ್ನ ಪ್ರಿಂಟರಿಗೆ ಫಿಕ್ಸ್ ಮಾಡ್ಬೋದು. ಫಿಕ್ಸ್ ಮಾಡ್ಬೋದು ಅಷ್ಟೇ. ಆಯ್ತು ತಗೋರಿ, ಹಂಗಂದ್ರೆ ಫಿಕ್ಸ್ ಮಾಡಿ ಪ್ರಿಂಟ್ ಮಾಡಿ ನೋಡೇ ಬಿಡೋಣ. ಆಯ್ತಾ? ಅಲ್ಲಿ ನೋಡ್ರಿ, ಇಂಕ್ ಫಿಲ್ಲಿಂಗ್ ಎಲ್ಲ ನೋಡಿದ್ರಲ್ಲ ಪ್ರಿಂಟರದ್ದು. ಈಗ ಪ್ರಿಂಟ್ಔಟ್ ತೆಗೆದು ತೋರಿಸ್ಲಿಕ್ಕತ್ತೀನಿ. ಇವಾಗ ಪ್ರಿಂಟ್ ಕೊಟ್ಟಿನಿ ಲ್ಯಾಪ್ಟಾಪ್ಲೆ. ನೀವು ಇದಕ್ಕೆ ಮೊಬೈಲಿಂದನೂ ಕನೆಕ್ಟ್ ಆಗಿ ಮೊಬೈಲಿಂದನೂ ಪ್ರಿಂಟ್ಔಟ್ ತೆಗಿಬೋದು. ಇವಾಗ ನಾನಂತೂ ಲ್ಯಾಪ್ಟಾಪ್ಲೆ ತೆಗಿಲಿಕತ್ತೀನಿ. ಓಕೆ, ಇಲ್ಲಿ ನೋಡ್ರಿ. ನೋಡಿದ್ರಲ್ಲ ಪ್ರಿಂಟೌಟ್ ಹೆಂಗೆ ಬರ್ಸೋದು ಅಂತ ಹೇಳಿ. ಅದು ಏನೇನೋ ಕಲರಿಂದ ಕೊಟ್ಟಾಳಲ್ಲ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಅವೆಲ್ಲ ಕಲರ್ಸದ್ದು ಯಾವ ಥರ ಬರ್ಸೋದು ಅಂತ ಹೇಳಿ ತೋರಿಸ್ಲಿಕ್ಕೆ ಯಾವುದೋ ಒಂದು ಥರದ್ದು ಇಮೇಜ್ ತೊಗೊಂಡು ಪ್ರಿಂಟೌಟ್ ತೆಗೆದಿದ್ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.